ಹಾಯ್ ಎವ್ರಿವನ್, ನಮಸ್ಕಾರ. ಇವತ್ತು ಒಂದು IT ಕಂಪನಿಯಲ್ಲಿ ಎಂಪ್ಲಾಯೀಸ್ಗೆ ಏನೇನು ಬೆನಿಫಿಟ್ಸ್ ಇರುತ್ತೆ ಅಂತ ಚೆಕ್ ಮಾಡೋಣ. ಲಾಸ್ಟ್ ಒನ್ ತುಂಬಾ ಇಂಪಾರ್ಟೆಂಟ್, ಅದನ್ನು ಮಿಸ್ ಮಾಡಲೇಬೇಡಿ. ಸೊ ಲೆಟ್ಸ್ ಬಿಗಿನ್ ವಿತ್ ವಾಟ್ ಆರ್ ದಿ ಬೆಸ್ಟ್ ಬೆನಿಫಿಟ್ಸ್ ಇನ್ ಎನ್ IT ಕಂಪನಿ ಫಾರ್ ಎನ್ ಎಂಪ್ಲಾಯಿ. ವಿಡಿಯೋ ಮುಂದುವರ್ಸೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಮೈಕ್ರೋ ಡಿಗ್ರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಒನ್, ವರ್ಕ್ ಟ್ರೈನಿಂಗ್. ಇವಾಗ ನೀವು ಒಂದು ಕಾಲೇಜ್ ಮುಗಿಸ್ಕೊಂಡು ಬಂದಮೇಲೆ, ಒಂದು ಡಿಗ್ರಿ ಮುಗಿಸಿದ ಮೇಲೆ ಒಂದು ಕಂಪ್ನಿಗೆ ಪ್ಲೇಸ್ ಆಗ್ತೀರಾ. ಮೇ ಬಿ ಆಕ್ಸೆಂಚರ್, TCS, ವಿಪ್ರೋ, ಇನ್ಫೋಸಿಸ್, ಈ ಥರ ಒಂದು MNCಗೆ ಪ್ಲೇಸ್ ಆದರೆ ಫಸ್ಟ್ 6 months ನಿಮ್ಮನ್ನ ಒಂದು ಟ್ರೈನಿಂಗ್ಗೆ ಅಂತ ಹಾಕ್ತಾರೆ. ಈ ಟ್ರೈನಿಂಗ್ ಮುಗಿಸಿದ ಮೇಲೆ ಯು ವಿಲ್ ಬಿ ರೆಡಿ ಟು ಬಿಕಮ್ ಎನ್ ಎಂಪ್ಲಾಯಿ ದೇರ್. ಅಂದರೆ ನಿಮ್ಗೆ ಯಾವ ಜಾಬ್ ರೋಲ್ ಸೂಟೇಬಲ್ ಆಗಿರುತ್ತೆ ಅಲ್ಲಿ ನಿಮ್ಮನ್ನ ಪ್ಲೇಸ್ ಮಾಡ್ತಾರೆ. ಸೊ ಈ ವರ್ಕ್ ಟ್ರೈನಿಂಗ್ ಎಷ್ಟು ಮ್ಯಾಟರ್ ಆಗುತ್ತೆ ಅಂತಂದರೆ, ನಿಮ್ಗೆ ಏನಾದರೂ ಆ ಟ್ರೈನಿಂಗ್ ಮುಗಿಸಿದ ಮೇಲೆ ಕೆಲಸ ಸಿಕ್ಕಿಲ್ಲ, ಅಲ್ಲೇ ನಿಮಗೆ ಕಂಟಿನ್ಯೂ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ಅಂತಂದರೆ ಆ ಟ್ರೈನಿಂಗ್ನ ನೀವು ಕನ್ಸಿಡರ್ ಮಾಡಿಕೊಂಡು ಬೇರೆ ಎಲ್ಲಾದರೂ ಅಪ್ಲೈ ಮಾಡಿದ್ರೆ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ವರ್ಕ್ ಟ್ರೈನಿಂಗ್ ಈಸ್ ಒನ್ ಆಫ್ ದಿ ಬೆನಿಫಿಟ್ಸ್. ಸೆಕೆಂಡ್ ಒನ್, ಕೆರಿಯರ್ ಗ್ರೋತ್ ಆಪರ್ಚುನಿಟೀಸ್. ಇವಾಗ ಫಾರ್ ಎಕ್ಸಾಂಪಲ್, ನೀವು ಆಲ್ರೆಡಿ ಒಂದು ಜಾಬ್ ರೋಲಲ್ಲಿ ಇದ್ದೀರಾ. ಸಾಫ್ಟ್ವೇರ್ ಡೆವಲಪರ್ ಆಗಿರ್ಬೋದು, ಡೆವಾಪ್ಸ್ ಇಂಜಿನಿಯರ್ ಆಗಿರ್ಬೋದು, ಈ ಥರ ಒಂದು ರೋಲಲ್ಲಿ ಆಲ್ರೆಡಿ ಇದ್ದೀರಾ. ಬಟ್ ಅಪ್ಗ್ರೇಡ್ ಆಗಬೇಕು ಅಂತಿರ್ತೀರಾ, ಹೊಸ ಟೆಕ್ನಾಲಜಿ ಕಲ್ತ್ಕೊಳ್ಬೇಕು ಅಂತಿರ್ತೀರಾ. ಸೊ ಇದಕ್ಕೆ ಕಂಪನೀಸ್ ನಿಮಗೆ ಹೆಲ್ಪ್ ಮಾಡ್ತಾರೆ. ಮೇ ಬಿ ಬೈ ಅಸೈನಿಂಗ್ ಪ್ರಾಜೆಕ್ಟ್ಸ್, ಲರ್ನಿಂಗ್ ಪ್ರಾಜೆಕ್ಟ್ಸ್ ಅಂತ ಅಸೈನ್ ಮಾಡ್ತಾರೆ. ಇಲ್ಲ ನೀವೇನಾದರೂ ಸರ್ಟಿಫಿಕೇಶನ್ ಮಾಡ್ಕೊಳ್ತೀರಾ ಅಂದರೆ ಆ ಸರ್ಟಿಫಿಕೇಶನ್ಸ್ಗೆ ಅವರು ಪೇ ಮಾಡ್ತಾರೆ. ಇದು ಎಲ್ಲ ಕಂಪ್ನೀಸಲ್ಲೂ ಮಾಡ್ತಾರೆ ಅಂತ ಹೇಳ್ತಿಲ್ಲ, ಯಾಕಂದರೆ ವೆರಿ ಸ್ಮಾಲ್ ಕಂಪ್ನೀಸ್, ಮೇ ಬಿ 10 to 15 ಎಂಪ್ಲಾಯೀಸ್ ಇರೋ ಕಂಪ್ನೀಸಲ್ಲಿ ಇದು ತುಂಬ ಕಷ್ಟ. ಬಟ್ ಮೋಸ್ಟ್ ಆಫ್ ದಿ ಸ್ಟಾರ್ಟಪ್ಸ್ ಆ್ಯಂಡ್ ಆಲ್ ದಿ MNCs ಇದನ್ನು ಮಾಡ್ತಾರೆ. ಸೊ ಕೆರಿಯರ್ ಗ್ರೋತ್ಗೆ ದೇ ವಿಲ್ ಹೆಲ್ಪ್ ಯು ಅಲಾಟ್. ಥರ್ಡ್ ಒನ್, ಯಾರ್ಯಾರು ಸೀನಿಯರ್ ಲೆವೆಲ್ ಪೋಸ್ಟಲ್ಲಿ ಇರ್ತಾರೆ ಅವ್ರಿಗೆಲ್ರಿಗೂ ಐದರ್ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆರ್ ಹೈಬ್ರಿಡ್ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ದೇ ಗೆಟ್ ಟು ಸ್ಪೆಂಡ್ ಟೈಮ್ ವಿತ್ ಫ್ಯಾಮಿಲಿ. ಮನೆಯಲ್ಲೇ ಇದ್ದು ಕೆಲಸ ಮಾಡಿದ್ರೆ ದೇ ಗೆಟ್ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ಫ್ಯಾಮಿಲಿ, ಮತ್ತು ಅವರು ವರ್ಕನ್ನು ಮ್ಯಾನೇಜ್ ಮಾಡ್ಕೊಳ್ಬೋದು ಅಂತ. ಇವಾಗ ಯಾರ್ಯಾರು ಸ್ಟಾರ್ಟ್ ಮಾಡ್ತಿರ್ತಾರೆ, ಫ್ರೆಷರ್ಸ್ ಆಗಿರ್ತಾರೆ, ಅವ್ರಿಗೆ ಆಫೀಸಿಗೆ ಬಂದು ಕೆಲಸ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಯಾರ್ಯಾರು ಆಲ್ರೆಡಿ ತುಂಬ ವರ್ಷ ಕೆಲಸ ಮಾಡಿರ್ತಾರೆ ಅವ್ರಿಗೆ ಈ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಜಾಸ್ತಿ ಆಗ್ತದೆ. ಸೊ ದಟ್ ಅವ್ರಿಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಸಿಗಲಿ, ಫ್ಯಾಮಿಲಿ ಟೈಮ್ ಜಾಸ್ತಿ ಸಿಗಲಿ ಅಂತ ಈ ಬೆನಿಫಿಟ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್, ಎಂಪ್ಲಾಯಿ ಫ್ರೆಂಡ್ಲಿ ಪಾಲಿಸೀಸ್. ಇದ್ಯಾವುದು ಅಂತಂದರೆ, ನಿಮ್ಮ ಫ್ಯಾಮಿಲಿಲಿ ಯಾರಿಗೋ ಹುಷಾರಿರೋದಿಲ್ಲ, ಅವ್ರಿಗೆ ಹೋಗಿ ಹೆಲ್ಪ್ ಮಾಡೋದಕ್ಕೆ ಅಂತ ದೇ ವಿಲ್ ಗಿವ್ ಯು ರಿಮೋಟ್ ವರ್ಕ್ ಆಪರ್ಚುನಿಟೀಸ್. ಆಫೀಸ್ಗೆ ಬಂದು ಕೆಲಸ ಮಾಡಬೇಕು ಅಂತ ಇರೋರು ನಿಮಗೆ 20 to 30 days ರಿಮೋಟ್ ವರ್ಕ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ. ಆಮೇಲೆ ಹೊಸದಾಗಿ ಮಗು ಆಗಿದ್ರೆ ಅದಕ್ಕೆ ಪೇಯ್ಡ್ ಪೇರೆಂಟಲ್ ಲೀವ್ ಅಂತ ಕೊಡ್ತಾರೆ. ಮೆಟರ್ನಿಟಿ ಲೀವ್ ಅಂತೂ ಹುಡುಗಿರಿಗೆ ಸಿಗುತ್ತೆ. ಇಫ್ ಯು ಆರ್ ಅ ಗೈ, ನಿಮಗೆ ಪೆಟರ್ನಿಟಿ ಲೀವ್ ಅಂತ ಸಿಗುತ್ತೆ. ಸೊ ದಿಸ್ ವಿಲ್ ಬಿ ಅ ಪೇಯ್ಡ್ ಲೀವ್. ಇನ್ನೊಂದು ಇಂಪಾರ್ಟೆಂಟ್ ಪಾಲಿಸಿ ಏನು ಅಂತಂದರೆ, ಸಮ್ಟೈಮ್ಸ್ ನಿಮ್ಗೇನೋ ಮನೇಲಿ ಇಶ್ಯೂ ಆಗಿರುತ್ತೆ, ಯು ಆರ್ ಅವೇ ಫ್ರಮ್ ದಿ ಹೌಸ್. ಇವಾಗ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿರ್ತೀರಾ, ಬಟ್ ನಿಮ್ಮ ಹೋಮ್ ಟೌನ್ ಮ್ಯಾಂಗ್ಳೂರ್ ಆಗಿರುತ್ತೆ. ಸೊ ಮಂಗಳೂರಿಗೆ ಹೋಗಿ ನೀವು ಅಲ್ಲೇ ಫಿಸಿಕಲಿ ಪ್ರೆಸೆಂಟ್ ಆಗಿರಬೇಕಾಗತ್ತೆ. ಆ ಟೈಮಲ್ಲಿ ದೇ ವಿಲ್ ಗಿವ್ ಯು ಫ್ಲೆಕ್ಸಿಬಿಲಿಟಿ ಟು ವರ್ಕ್ ರಿಮೋಟ್ ಆ್ಯಂಡ್ ಆಲ್ಸೋ ಟು ರೀಸ್ಕೆಡ್ಯೂಲ್ ಯುವರ್ ಟೈಮಿಂಗ್ಸ್. ಇವಾಗ ಏನೇ ಕಾಲ್ಸ್ ಇರ್ಬೋದು ಅದನ್ನು ನೀವು ಸ್ವ್ಯಾಪ್ ಮಾಡ್ಕೊಳ್ಬೋದು, ಇನ್ನೊಬ್ರು ಯಾರಿಗಾದ್ರೂ ಅಸೈನ್ ಮಾಡ್ಬೋದು, ಆ್ಯಂಡ್ ಯು ಕ್ಯಾನ್ ಗೆಟ್ ಪೇಯ್ಡ್ ಲೀವ್ಸ್ ಆ್ಯಂಡ್ ಆಲ್ಸೋ ಗೆಟ್ ಫ್ಯಾಮಿಲಿ ಟೈಮ್. ಸೊ ದಿಸ್ ಈಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಎಂಪ್ಲಾಯಿ ಫ್ರೆಂಡ್ಲಿ ಪಾಲಿಸಿ. ಈ ಪಾಲಿಸಿ ಎಲ್ಲ ಕಂಪನೀಸಲ್ಲೂ ಇನ್ನೂ ಬಂದಿಲ್ಲ. MNCs ಅಲ್ಲಿ ಇದು ಸ್ಟಾರ್ಟ್ ಆಗಿದೆ. ಸ್ಲೋಲಿ ಇಟ್ ವಿಲ್ ಪಿಕ್ ಅಪ್, ಬಿಕಾಸ್ ಕೋವಿಡ್ ಆದಾಗಿಂದ ಎಲ್ಲರೂ ಫ್ಯಾಮಿಲಿ ಟೈಮ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ಕಾಂಪಿಟೇಟಿವ್ ಪೇ. ಕಾಂಪಿಟೇಟಿವ್ ಪೇ ಅಂದ್ರೆ ಏನು? ಇವಾಗ ಒಂದು ಕಂಪನಿಯಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿರ್ತೀರಾ, ಬಟ್ ನಿಮಗೆ ಕೆರಿಯರ್ ಗ್ರೋತು ಅಥವಾ ಸ್ಯಾಲ್ರಿ ಜಾಸ್ತಿ ಬೇಕು ಅಂತ ಸ್ವಿಚ್ ಮಾಡಬೇಕು ಅಂತ ಇರ್ತೀರಾ. ಸ್ವಿಚ್ ಮಾಡಬೇಕು ಅಂತ ನೀವು ರೀಸನ್ ಕೊಟ್ಟಿದ ತಕ್ಷಣ ದೇ ವಿಲ್ ಕಮ್ ಅಪ್ ವಿತ್ ಒನ್ ಮೋರ್ ಪ್ಲಾನ್. ಅಂದರೆ ನಿಮ್ಮ ಸ್ಯಾಲರಿನ ಒಂಚೂರು ಜಾಸ್ತಿ ಮಾಡಿ ಬರ್ತಾರೆ. ಇದನ್ನ ನಿಮ್ಗೆ ಕೊಡ್ತೀವಿ, ಈ ಕಾಂಪಿಟೇಟಿವ್ ಪೇ ಕೊಡ್ತೀವಿ, ಆ ಕಂಪ್ನಿಗಿಂತ ಈ ಕಂಪ್ನಿಲಿ ಜಾಸ್ತಿ ಪೇ ಮಾಡ್ತೀವಿ, ಇಲ್ಲೇ ಇರಿ ಅಂತ ನಿಮ್ಮನ್ನ ರಿಟೇನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ದಿಸ್ ಹ್ಯಾಪನ್ಸ್ ವೆನ್ ಯು ಆರ್ ಎಕ್ಸ್ಟ್ರಾರ್ಡಿನರಿ ಇನ್ ದಟ್ ಕಂಪ್ನಿ. ಇದ್ರ ಜೊತೆಗೆ ನಿಮಗೆ ಎಷ್ಟೊಂದು ಬೆನಿಫಿಟ್ಸ್, ಪರ್ಕ್ಸ್ ಕೂಡ ನಿಮಗೆ ಕೊಡ್ಬೋದು. ದಟ್ ಡಿಪೆಂಡ್ಸ್ ಆನ್ ದಿ ಕಂಪ್ನಿ ಆಸ್ ಸಚ್. ಸೊ ದಿಸ್ ಇಸ್ ಕಾಂಪಿಟೇಟಿವ್ ಪೇ. ನೆಕ್ಸ್ಟ್ ಒನ್ ಇಸ್ ಎಂಪ್ಲಾಯಿ ಮೆಂಟಲ್ ಹೆಲ್ತ್ ಅಸಿಸ್ಟೆನ್ಸ್ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್. ಮೆಂಟಲ್ ಹೆಲ್ತ್ ಇವಾಗ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ತುಂಬ ಜನಕ್ಕೆ ಇವಾಗ ಸ್ಟ್ರೆಸ್, ಆಂಗ್ಸೈಟಿ ಜಾಸ್ತಿ ಇರುತ್ತೆ, ವರ್ಕ್ ಮಾಡೋದಕ್ಕೆ ಕಷ್ಟ ಆಗ್ತಿರುತ್ತೆ. ಅಂಥವ್ರಿಗೆ ಕಂಪ್ನಿ ಕಡೆಯಿಂದ ಕೌನ್ಸಿಲರ್ಸ್ನ ಕರೆಸಿ ಅವ್ರಿಗೆ ಮೆಂಟಲ್ ಹೆಲ್ತ್ ಅಸಿಸ್ಟೆನ್ಸ್ನ ಪ್ರೊವೈಡ್ ಮಾಡ್ತಾರೆ ವಿತ್ ನೋ ಕಾಸ್ಟ್. ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿದೆ. ಕಂಪನಿಯಿಂದ ನಿಮಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಸಿಗುತ್ತೆ. ದಿಸ್ ಕ್ಯಾನ್ ಬಿ ಫಾರ್ ಫ್ಯಾಮಿಲಿ
ಆರ್ ನೀವು ಅಪ್ಪ ಅಮ್ಮಂಗಾಗಿರ್ಬೋದು, ಸ್ಪೌಸ್ಗಾಗಿರ್ಬೋದು, ಮಕ್ಳಿಗಾಗಿರ್ಬೋದು, ಇದೆಲ್ರಿಗೂ ಕವರ್ ಆಗುತ್ತೆ. ಮತ್ತು ಇದರಲ್ಲಿ ನೀವು ಎಲ್ಲ ಟೈಮಲ್ಲೂ ನಿಮಗೆ ಫುಲ್ ಹೆಲ್ತ್ ಇನ್ಶೂರೆನ್ಸ್ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಡಿಷ್ನಲಿನೂ ನೀವು ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಫಾರ್ ಟೈಮ್ ಬೀಯಿಂಗ್ ನಿಮಗೆ ಒಂದು ಸ್ವಲ್ಪ ದುಡ್ಡು ಕಂಪನಿಯಿಂದ ಸಿಗುತ್ತೆ. ಸೊ ದಿಸ್ ಈಸ್ ಎಂಪ್ಲಾಯಿ ಹೆಲ್ತ್ ಬೆನಿಫಿಟ್ಸ್. ಇನ್ನೊಂದು ಇಂಪಾರ್ಟೆಂಟ್ ಎಂಪ್ಲಾಯಿ ಬೆನಿಫಿಟ್ ಏನು ಅಂತಂದರೆ ಎಂಪ್ಲಾಯಿ ಡಿಸ್ಕೌಂಟ್ಸ್. ಇವಾಗ ಯಾವುದೋ ಒಂದು ಬ್ರ್ಯಾಂಡೆಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ, ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್, ಅಮೆಝಾನ್, ಯಾವುದೋ ಒಂದು ಕ್ಲೋದಿಂಗ್ ಕಂಪ್ನಿ ಆಗಿರ್ಬೋದು, ಮಿಂತ್ರಾ, ಈ ಥರ ಯಾವುದೋ ಒಂದು ಕಂಪ್ನಿ ಇರುತ್ತೆ. ಹೊರಗಡೆ ಏನು ಪ್ರೈಸ್ ಇರುತ್ತೆ, ಮೇ ಬಿ ಒಂದು ಟೀ ಶರ್ಟ್ಗೆ 1500 ರೂಪೀಸ್ ಇದ್ದರೆ ನಿಮಗೆ 1200 ಅಥವಾ 1300 ರೂಪೀಸ್ಗೆ ಸಿಗುತ್ತೆ. ಸೊ ಎಂಪ್ಲಾಯೀಸ್ಗೆ ಅಂತ ಒಂದು ಪರ್ಟಿಕ್ಯುಲರ್ ಡಿಸ್ಕೌಂಟ್ಸ್ನ ಅವರು ಸೆಟ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಬೆನಿಫಿಟ್ಸ್. ಲಾಸ್ಟ್ ಒನ್, ವರ್ಕ್ ಲೈಫ್ ಬ್ಯಾಲೆನ್ಸ್. ಐ ನೋ ತುಂಬ ಎಂಪ್ಲಾಯೀಸ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಲ್ಲ ಅಂತ ಕ್ರಿಬ್ ಮಾಡ್ತಿದ್ದಾರೆ. ಬಟ್ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಯಾವಾಗ್ಲೂ ವರ್ಕ್ ಲೈಫ್ ಬ್ಯಾಲೆನ್ಸ್ ಸಿಗಬೇಕು, ಎಲ್ಲ ಎಂಪ್ಲಾಯೀಸಿನೂ ಅವ್ರಿಗೆ ಅವ್ರದ್ದೇ ಆದಂಥ ಟೈಮ್ ಸಿಗಬೇಕು ಅಂತ ತುಂಬ ಪಾಲಿಸೀಸ್ ಬರ್ತಾ ಇದೆ. ಎಷ್ಟೊಂದು ಕಂಪನೀಸ್ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ, ಯೆಟ್ ಟು ಇಂಪ್ಲಿಮೆಂಟ್ ಇನ್ ಅದರ್ ಕಂಪನೀಸ್. ಸೊ ಲಾಸ್ಟ್ ಬೆನಿಫಿಟ್ ಇಸ್ ವರ್ಕ್ ಲೈಫ್ ಬ್ಯಾಲೆನ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ನಿಮಗೆ ಏನಾದರೂ ಸಜೆಷನ್ಸ್ ಇದೆ, ಇದೇ ಥರ ಏನಾದರೂ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತಂದರೆ ಅದನ್ನು ಕೂಡ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.